ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿರುವುದು ಶಾಶ್ವತ ಪ್ರೇಮದಿಂದಲೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಹಗ್ಗಯ 2ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳುತ್ತದೆ, ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಹೊತ್ತು ದೇವರು ನಿಮ್ಮನ್ನು ತಿಳಿಸುವುದು ಏನಂದರೆ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರ ವಚನವನ್ನು ಹೇಳುತ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರನ್ನು ಹುಡುಕಲಿಲ್ಲ, ದೇವರು ನಿಮ್ಮನ್ನು ಹುಡುಕಿಕೊಂಡು ಬಂದು ಆತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯ ಪ್ರೀತಿ ಬಹಳವಾಗಿದೆ. ಹಲ್ಲೆಲೂಯಾ. ಆತನು ದಯ ಉಳ್ಳುವ ದೇವರು, ಕರುಣೆ ತೋರಿಸುವ ದೇವರು ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ತಿಳಿಸುವುದು ಏನಂದರೆ, ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಹೊತ್ತಿನಿಂದ ನೀನು ಹೆದರಬೇಡ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಯಾರ ಮೇಲೆ ಯೆಹೋವನ ದಯೆ ಇರುತ್ತದೋ ಅವರು ಯಾವಾಗಲೂ, ಅವರು ಎಷ್ಟೇ ಕೆಳಗೆ ಬಿದ್ದೋಗಿದ್ರು ಸರಿ, ಅವರು ತಿರುಗಿ ಏಳುವಂತೆ ದೇವರ ಕೃಪೆ ತೋರಿಸುತ್ತದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ದಯ ನಿಮ್ಮ ಮೇಲೆ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹೀಗೇನಿಲ್ಲ, ಅಯ್ಯೋ ನಾನು ಎಷ್ಟು ದಿವಸದಿಂದ ನಾನು ಚರ್ಚಿಗೆ ಹೋಗಲಿಲ್ಲ, ನನಗೆ ಹೇಗೆ ದೇವರು ನೆನಪು ಮಾಡಿಕೊಂಡಿದ್ದಾನಂತಲ್ಲ. ದೇವರು ಕರುಣೆ ಉಳ್ಳುವ ದೇವರು. ಯೇಸು ಕ್ರಿಸ್ತನು ಕರುಣೆ ಉಳ್ಳುವ ದೇವರು. ಆತನ ಪ್ರೀತಿ ಶಾಶ್ವತವಾದ ಪ್ರೀತಿ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ನಿಮ್ಮನ್ನು ಹುಡುಕಿಕೊಂಡು ಬಂದು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿಗೆ ಸ್ತೋತ್ರವಾಗಲಿ. ತನ್ನ ಒಬ್ಬನೇ ಮಗನನ್ನು ದೇವರು ಈ ಭೂಮಿಗೆ ಕಳಿಸಿ, ಆತನನ್ನು ದೇವರು ನಮ್ಮ ಪಾಪಕ್ಕಾಗಿ ಆತನ ಕಲ್ವೆರಿ ಶಿಲುಬೆಯ ಮೇಲೆ ಪ್ರಾಣವನ್ನು ಬಿಟ್ಟಿದನು. ಆತನ ಮೈಯಲ್ಲಿರುವಂಥ ಒಂದೊಂದು ಹನಿ ರಕ್ತವನ್ನು ಸುರಿಸಿದಾತನು ಯೇಸು ಆಗಿದ್ದಾರೆ. ಹಲ್ಲೆಲೂಯಾ. ಆತನು ಹೇಳಿರುವುದೇನು ಗೊತ್ತಾ? ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನೋ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ನಿಮ್ಮೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರು ಪುತ್ರರು ಆಗಿದ್ದೀರಿ. ನೀವು ದೇವರ ಪುತ್ರರು ಆಗಿದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೀನು ದೇವರ ಮಗಳು, ದೇವರ ಮಗನಾಗಿದ್ದೀಯಾ. ಹಲ್ಲೆಲೂಯಾ. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಯೇಸು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಗಲಾತ್ಯದಲ್ಲಿ 3ನೇ ಅಧ್ಯಾಯ 26ನೇ ವಚನ, ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ದೇವರು ಪುತ್ರರಾಗಿದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀವು ಅನಾಥರಲ್ಲ. ಪ್ರೈಸ್ ಲಾರ್ಡ್. ನೀವು ಅನಾಥರಲ್ಲ, ದೇವರ ಮಕ್ಕಳಾಗಿದ್ದೀರಿ, ದೇವರ ಮಗಳಾಗಿದ್ದೀರಿ, ದೇವರ ಮಗನಾಗಿದ್ದೀರಿ. ಹಲ್ಲೆಲೂಯಾ. ನೀನು ಹಾಗೆ ಕ್ರಿಸ್ತನಲ್ಲಿ ನಂಬಿಕೆ ಇಡು. ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗುವಾಗ
ನಿನ್ನ ಕೈ ಹಾಕಿರುವ ಎಲ್ಲ ಕೆಲಸಗಳನ್ನು ದೇವರು ಸಫಲಗೊಳಿಸುತ್ತಾರೆ. ನೀನು ಕೈ ಹಾಕಿರುವ ಎಲ್ಲ ಕೆಲಸಗಳನ್ನು ದೇವರು ಸಫಲಗೊಳಿಸುತ್ತಾರೆ. ಹಲ್ಲೆಲೂಯಾ. ನೀನು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿನಗಾಗುವುದು ಎಂದು ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಯಾರ್ಯಾರು ನಂಬಿಕೆ ಇಡುತ್ತೀರೋ, ಯೇಸುವಿನ ನಾಮದಲ್ಲಿ ಯಾರ್ಯಾರು ನಂಬಿಕೆ ಇಡುತ್ತೀರೋ, ಯಾವತ್ತೂ ನಿಮಗೆ ಆಶಾಭಂಗ ಪಡುವುದಕ್ಕಾಗಿ ದೇವರು ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಆಶಾಭಂಗ ಪಡುವುದಕ್ಕಾಗಿ ದೇವರು ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ನೀವು ಯೇಸುವಿನ ಮಕ್ಕಳಾಗಿದ್ದೀರಿ. ಇಲ್ಲಿ ವಾಕ್ಯ ಹೇಳುತ್ತದೆ ನೀವು ದೇವರ ಪುತ್ರರಾಗಿದ್ದೀರಿ ಎಂಬುದಾಗಿ ವಾಕ್ಯಗಳನ್ನು ಹೇಳುತ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸಂತೋಷ ಗೊತ್ತಾ? ದೇವರ ಮಗಳು ದೇವರ ಮಗನಾಗಿದ್ದರೆ ಎಷ್ಟು ಸಂತೋಷ ಗೊತ್ತಾ? ಈ ಲೋಕದಾಗ ಸಿಗಲಾರದಂಥ ಪ್ರೀತಿ ನಜರೇತಿನ ಯೇಸುವಿನಲ್ಲಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕದಾಗಿರುವಂಥ ಐಶ್ವರ್ಯವಂತರ ಮಕ್ಕಳಾಗಿದ್ದರೆ ದೊಡ್ಡದಲ್ಲ, ನಾವು ಕ್ರಿಸ್ತನ ಮಕ್ಕಳ ದೊಡ್ಡವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಲೋಕದಾಗಿರುವಂಥ ದೊಡ್ಡ ದೊಡ್ಡ ಶ್ರೀಮಂತರು ಸಹ ತನ್ನ ಮಕ್ಕಳ ಮೇಲೆ ಯಾವಾಗಾದರೂ ಬೇಸರ ಆಗಬಹುದು. ಹಲ್ಲೆಲೂಯಾ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಮಧುರವಾದ ಪ್ರೀತಿ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಅದು ಮಧುರವಾದ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಪ್ರೀತಿಯ ಬಳಿಗೆ ಬನ್ನಿರಿ. ಅದು ಆ ಪ್ರೀತಿ ಹೇಗಿದೆ ಗೊತ್ತಾ? ಯೇಸುವಿನ ಪ್ರೀತಿ ಬದಲಾಗದಂಥ ಪ್ರೀತಿ. ಯೇಸುವಿನ ಪ್ರೀತಿ ಬದಲಾಗದಂಥ ಪ್ರೀತಿ. ನಿನ್ನೆ ಇದ್ದ ಹಾಗೆ ಇವತ್ತು ಇರುತ್ತದೆ, ಇವತ್ತು ಇದ್ದ ಹಾಗೆ ನಾಳೆ ಇರುತ್ತದೆ. ಮನುಷ್ಯನ ಪ್ರೀತಿ ಬದಲಾಗಬಹುದು, ಮನುಷ್ಯನ ಹೃದಯ ಚೇಂಜ್ ಆಗಬಹುದು. ಆದರೆ ಕರ್ತನಾದ ಯೇಸುವಿನ ಪ್ರೀತಿ ಬದಲಾಗದಂಥ ಪ್ರೀತಿ ಇದೆ. ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಅದು ಬದಲಾಗದಂಥ ಪ್ರೀತಿ ಇದೆ. ಹಲ್ಲೆಲೂಯಾ. ಆ ಪ್ರೀತಿಯ ಬಳಿಗೆ ಬನ್ನಿರಿ. ಆ ಯೇಸುವನ್ನು ಆರಿಸಿಕೊಂಡಿರಿ. ಯೇಸುವಿನ ನಾಮದಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಿರಿ, ವಾಕ್ಯಗಳನ್ನು ಧ್ಯಾನ ಮಾಡಿರಿ. ಹಲ್ಲೆಲೂಯಾ. ಆತನ ಕೃಪೆ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದೇ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಕೃಪೆ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. 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 ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆತನ ಕೃಪೆ ದೊಡ್ಡದು. ಯೇಸುವಿನ ಕೃಪೆ ದೊಡ್ಡದು. ಎಲ್ಲರೂ ಚೇಂಜ್ ಆಗಬಹುದು. ಚೇಂಜ್ ಆಗದಂಥ ಒಂದೇ ಹೃದಯವಿದೆ, ಅದು ಯೇಸುವಿನ ಹೃದಯವಿದೆ. ಆ ಯೇಸುವಿನ ಹೃದಯ ಚೇಂಜ್ ಆಗೋದಿಲ್ಲ. ಆ ಯೇಸುವಿನ ಹೃದಯ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಆ ಯೇಸುವಿನ ಹೃದಯದಲ್ಲಿ ನಿನಗೋಸ್ಕರ ಪ್ರೀತಿ ಉಂಟು. ನೀನು ಯೇಸುವಿನ ಬಳಿಗೆ ಬರುವುದಾದರೆ ಇದುವರೆಗೂ ನೋಡದಂಥ ಆಶೀರ್ವಾದಗಳನ್ನು, ಇದುವರೆಗೂ ನೋಡದಂಥ ಮಹಿಮೆಯನ್ನು ಇನ್ನು ಮೇಲೆ ನೋಡುವನಾಗಿರ್ತೀಯ, ಇನ್ನು ಮೇಲೆ ಕಾಣುವನಾಗಿರ್ತೀಯ, ನೀನು ಅನುಭವಿಸುವನಾಗಿರ್ತೀಯ. ಹಲ್ಲೆಲೂಯಾ. ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುವ ಆತನಾಗಿದ್ದಾನೆ. ಭಯಪಡಬೇಡ. ಅಯ್ಯೋ ನಂದು ಮುಗಿದೋಯ್ತು, ನಂದು ಇಲ್ಲಿಗೆ ಎಂಡಾಗಿರ್ಬೋದೆಂದು ಚಿಂತೆ ಮಾಡಬೇಡ. ನಿನಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ದೊಡ್ಡ ಯೋಚನೆಗಳನ್ನು ಇಟ್ಟುಕೊಂಡಿದ್ದಾನೆ. ದೇವರು ಧೂಳಲ್ಲಿ ಬಿದ್ದವರನ್ನು ಎತ್ತುವ ದೇವರಾಗಿದ್ದಾನೆ. ಕೆಸರಲ್ಲಿ ಬಿದ್ದಿದವರನ್ನು ಎತ್ತುವ ದೇವರಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ.
ಹಲ್ಲೆಲೂಯಾ. ನಜರೇತಿನ ಯೇಸುವಿಗೆ ಸ್ತೋತ್ರವಾಗಲಿ. ಆತನು ಸರ್ವಶಕ್ತನಾದ ದೇವರು ಆಗಿದ್ದಾರೆ. ಆತನು ಸರ್ವಶಕ್ತನಾಗಿದ್ದಾರೆ. ನಿನ್ನನ್ನು ಬಿಡಿಸುವುದಕ್ಕಾಗಿ ರಾತ್ರಿ ವಾಕ್ಯ ಓದುವಾಗ ಅಲ್ಲಿ ಅಪೊಸ್ತಲರಿಗೆ ಬಹಳ ಕಷ್ಟಗಳನ್ನು ಬರುತ್ತವೆ. ಆ ಅಪೊಸ್ತಲರಿಗೆ ಸೆರೆಮನೆಯಲ್ಲಿ ಹಾಕುತ್ತಾರೆ. ಅಪೊಸ್ತಲರಿಗೆ ಸೆರೆಮನೆಯಲ್ಲಿ ಹಾಕುತ್ತಾರೆ. ಹಲ್ಲೆಲೂಯಾ. ಆ ಸೆರೆಮನೆಯಲ್ಲಿ ಹಾಕಿಟ್ಟು ಅನೇಕರು ಅವರಿಗೆ ಕವಲುಗಾರರಿರುತ್ತಾರೆ. ಭದ್ರವಾಗಿ ಅವರ ಬಾಗಿಲುಗಳನ್ನು ಮುಚ್ಚಿರುತ್ತಾರೆ. ಭದ್ರವಾಗಿ ಅವರನ್ನು ಕಾಯುವರಾಗಿರುತ್ತಾರೆ. ಆದರೆ ದೇವದೂತರು ಅವರ ಮಧ್ಯದಿಂದ ಬಿಡಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ನಿನ್ನನ್ನು ಬಿಡಿಸುವುದಕ್ಕಾಗಿ ಯಾವ ಬಾಗಿಲುಗಳನ್ನು ತೆರೀಬೇಕಾಗಿಲ್ಲ. ನಿನ್ನವನ್ನು ಬಿಡಿಸುವುದಕ್ಕಾಗಿ ಬೀಗಗಳನ್ನು ತೆರೀಬೇಕಾಗಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಬಂದು ನಿನ್ನ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ನಿನಗನಿಸಬಹುದು, ಅಯ್ಯೋ ಇದು ದೊಡ್ಡ ಬೀಗ, ಇದು ದೊಡ್ಡ ಬಾಗಿಲು, ಇದು ದೊಡ್ಡ ಕಾಂಪೌಂಡು, ನಾನು ಹೇಗೆ ಇದು ದಾಟಿ ಹೋಗಬೇಕೆಂದು ಅದು ನಿನಗೆ ಅದು ದೊಡ್ಡದು ಅನಿಸಬಹುದು. ಆದರೆ ದೇವರಿಗೆ ಯಾವುದು ದೊಡ್ಡದಲ್ಲ. ಯಾಕಂದರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ಸೆರೆಮನೆಯಿಂದ ರಾತ್ರಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ರಾತ್ರಿಯಲ್ಲಿ ಒಂದು ದೇವದೂತನು ಬಂದನು. ಅವರನ್ನು ಬಿಡಿಸಿಕೊಂಡು ದೇವಾಲಯದಲ್ಲಿ ನೀವು ಸುವಾರ್ತೆ ಸಾರೋದಕ್ಕೆ ಹೋಗಿರಿ ಎಂದು ಅವರನ್ನು ಬಿಡಿಸಿದನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿನ್ನ ಎದುರುಗಡೆ ಇರುವ ಆ ಕಾಂಪೌಂಡ್ಗೆ ನೋಡಿ, ನಿನ್ನ ಎದುರುಗಡೆ ಮುಚ್ಚಿರುವ ಬಾಗಿಲುಗಳನ್ನು ನೋಡಿ ಭಯಪಡಬೇಡ. ಯಾಕಂದರೆ ನಿನ್ನ ಒಳಗಿರುವ ಯೇಸು ಕ್ರಿಸ್ತನು ದೊಡ್ಡವನು. ಆ ರಾಜ್ಯರು ಬಂದು ಹೇಳುತ್ತಾರೆ, ಇನ್ನು ಮೇಲೆ ಆ ನಾಮವನ್ನು ಎತ್ತಿ ಎಲ್ಲಿ ನೀವು ಮಾತಾಡಬಾರದು. ಆದರೂ ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಆ ಅಪೊಸ್ತಲರು ಹೇಳುತ್ತಾರೆ, ಏನು ಗೊತ್ತಾ, ನಾವು ಕೇಳಿದನ್ನು ಹೇಳದೆ ಇರಲಾರೆವು, ಕೇಳಿದನ್ನು ಹೇಳದೆ ಇರಲಾರೆನೋ ಎಂಬುದಾಗಿ ಆ ದೇವರ ಸೇವಕರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನು ಅಪೊಸ್ತಲರಿಗೆ ಮಾಡಿರುವ ಸಹಾಯವು ನಿನಗೂ ನನಗೂ ಸಹ ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು. ಆತನು ಸರ್ವಶಕ್ತನಾದ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಆತನು ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನಿಗೆ ದೇವರು ಸಹಾಯ ಮಾಡೋದಕ್ಕಾಗಿ ಸರ್ವಶಕ್ತನಾಗಿದ್ದರೆ ನಿನಗೂ ಸಹ ಮಾಡೋದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು. ಹಲ್ಲೆಲೂಯಾ. ಭಯಪಡಬೇಡ, ದೇವರು ನಿನ್ನ ಸಂಗಡೆ ಇದ್ದಾರೆ. ಹಲ್ಲೆಲೂಯಾ. ನೀನು ಮುಚ್ಚಿರುವ ಬಾಗಿಲುಗಳನ್ನು ನೋಡಿ ಯೋಚನೆ ಮಾಡಬೇಡ. ಪೌಲ ಸೀಲನರಿಗೆ, ಪೇತ್ರನನ್ನು ನೋಡು, ಅಪೊಸ್ತಲರನ್ನು ಎಲ್ಲರನ್ನು ನೋಡು. ಅವರಿಗೋಸ್ಕರ ತೆರೆದಿರುವ ಬಾಗಿಲುಗಳನ್ನು ಹೇಗೆ ತೆರೀತು ಎಂಬುದಾಗಿ ನೀನು ವಾಕ್ಯದಲ್ಲಿ ಓದು. ಅದೇ ದೂತನು ನಿನ್ನ ಬಳಿಗೆ ಬಂದು ನಿನ್ನ ಬಾಗಿಲುಗಳನ್ನು ತೆರೆಯುವ ದೇವರಾಗಿದ್ದಾನೆ. ನಿನ್ನ ಬಾಗಿಲುಗಳನ್ನು ತೆರೆಯುವ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಮಧ್ಯದಲ್ಲಿ ದೇವರು ಅದ್ಭುತ ಮಾಡಿರುವುದು ನಿಮ್ಮ ಮಧ್ಯದಲ್ಲಿ ಸಹ ದೇವರು ಅದ್ಭುತ ಮಾಡುತ್ತಾನೆ. ಆತನು ಯೇಸು ಅದ್ಭುತ ಸ್ವರೂಪನೂ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನೂ ಆಗಿದ್ದಾನೆ.
ಅದ್ಭುತ ಮಾಡುವ ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಭಯಪಡಬೇಡ. ಅಪೊಸ್ತಲರನ್ನು ಬಲಪಡಿಸಿರುವ ದೇವರು, ಅಪೊಸ್ತಲರನ್ನು ಇಕ್ಕಟ್ಟಿಂದ ಬಿಡಿಸಿರುವ ದೇವರು ನಿನ್ನನ್ನು ಸಹ ಇವತ್ತು ಬಿಡಿಸುತ್ತಾರೆ. ನಿನ್ನನ್ನು ಸಹ ಇವತ್ತು ಬಿಡಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಕೇಳುವ ನಿನ್ನನ್ನೇ ದೇವರು ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ಅಪೊಸ್ತಲರನ್ನು ಸಹಾಯ ಮಾಡಿರುವ ಅದೇ ಹಸ್ತವು ನಿನ್ನನ್ನು ಸಹ ಸಹಾಯ ಮಾಡುತ್ತವೆ. ನಿನ್ನನ್ನು ಸಹ ಸಹಾಯ ಮಾಡುತ್ತದೆ. ಆ ಗಾಯವುಳ್ಳ ಹಸ್ತವು ನಿನ್ನ ತಲೆ ಮೇಲೆ ದೇವರು ಸಹಾಯ ಮಾಡೋದಕ್ಕಾಗಿ ಇಡುತ್ತಾರೆ. ಭಯಪಡಬೇಡ. ನೀನು ಒಂಟಿಗನಲ್ಲ, ನಿನ್ನ ಸಂಗಡ ದೇವರಿದ್ದಾರೆ. ನೀನು ಒಂಟಿಗನಲ್ಲ, ದೇವರು ನಿನ್ನ ಸಂಗಡ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಯೇಸು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಭಯಪಡಬೇಡ. ವಾಕ್ಯ ಹೇಳುತ್ತದೆ, ಹಗ್ಗಯ್ಯ 2:23 ಅದರಲ್ಲಿ ಬರೆಯಲ್ಪಟ್ಟಿದೆ, ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ದೇವರು ನೀನು ಎಲ್ಲಿಂದ ಈ ಸುವಾರ್ತೆ ಕೇಳುತ್ತಾ ಇದೆಯೋ ಗೊತ್ತಿಲ್ಲ, ಆದರೆ ದೇವರು ಹೇಳ್ತಾ ಇರೋದು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ತಂದೆಯಾದ ದೇವರು ನಿನ್ನ ಸಂಗಡಿದ್ದಾನೆ. ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸಿದಕ್ಕಿಂತ ಮುಂಚಿತವಾಗಿ ದೇವರು ನಿನ್ನನ್ನು ಹೆಸರಿಡಿದು ಕರೆದಿದ್ದಾರೆ. ಹಲ್ಲೆಲೂಯಾ. ಭಯಪಡಬೇಡ. ದೇವರು ನಿನ್ನನ್ನು ಮರೆತು ಹೋಗಿಲ್ಲ. ನಿನ್ನ ಅಕ್ಕಪಕ್ಕದವರಾಗಲಿ ನಿನ್ನ ಸ್ವಂತದವರು ನಿನಗೆ ಮರೆತು ಹೋಗಿರ್ಬೋದು, ಆದರೆ ದೇವರು ನಿನ್ನನ್ನು ಮರೆತು ಹೋಗಿಲ್ಲ. ಅದಕ್ಕೆ ದೇವರು ಹೇಳುತ್ತಾ ಇದ್ದಾರೆ, ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ನನ್ನ ಸ್ವಂತದವರು ನನ್ನನ್ನು ಹಿಂಸೆ ಕೊಡಬಹುದು, ಅವಮಾನ ಪಡಿಸಬಹುದು, ಆದರೆ ಕರ್ತನಾದ ಯೇಸು ಕ್ರಿಸ್ತನು ಯಾವತ್ತೂ ಅವಮಾನ ಪಡಿಸೋದೇ ಇಲ್ಲ. ಯಾವತ್ತೂ ನೀನು ಇಕ್ಕಟ್ಟಿಗೆ ಗುರಿಯಾಗುವುದಕ್ಕೆ ಬಿಡುವುದೇ ಇಲ್ಲ. ನೀನು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು. ಆ ಕರ್ತನು ಯಾರ್ಯಾರು ನಿನ್ನನ್ನು ಅವಮಾನ ಪಡಿಸಿದಾರೋ, ಯಾರ್ಯಾರು ನಿನ್ನನ್ನು ಹಿಂಸೆ ಪಡಿಸಿದಾರೋ ಅವರ ಮುಂದೆ ನಿನ್ನ ತಲೆ ಎತ್ತುವಂತೆ ಮಾಡುತ್ತಾರೆ. ಅವರ ಮುಂದೆ ನಿನ್ನ ತಲೆ ಎತ್ತುವಂತೆ ಕರ್ತನಾದ ಯೇಸು ಕ್ರಿಸ್ತನು ಮಾಡುತ್ತಾನೆ. ಇದು ಬೇರೆ ಯಾರಿಂದೂ ಅಸಾಧ್ಯ, ಆದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲವೂ ಸಾಧ್ಯ ಎಂದು ವಾಕ್ಯ ಹೇಳುತ್ತದೆ. ದೇವರಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಿನ್ನ ಪ್ರಾಬ್ಲಮ್ಗಳನ್ನು ನೋಡಿ, ಅಯ್ಯೋ ಇವರೆಲ್ಲ ನನ್ನನ್ನು ಕೆಡಿಸಿಬಿಟ್ರು, ಇನ್ನು ಮೇಲೆ ನಾನು 4 ಜನದಲ್ಲಿ ಹೇಗೆ ನಾನು ಮುಖ ತೋರಿಸಬೇಕು, ಹೇಗೆ ನಾನು ಮೇಲಕ್ಕೆ ಬರಬೇಕು ಎಂದು ಚಿಂತೆ ಮಾಡಬೇಡ. ದೇವರಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ. ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು ಹೇಳುತ್ತಾನೆ, ಸೈತಾನನ್ನು ನಿನ್ನ ಪಾದದ ಕೆಳಗೆ ಹಾಕಿ ತುಳಿಸಿ ಬಿಡುವೆನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನಿನ್ನನ್ನು ಅವಮಾನಪಡಿಸುವ ಕುರಿತಾಗಿ ನೋಡಿ ಚಿಂತೆ ಮಾಡಬೇಡ, ನನ್ನನ್ನು ಎಷ್ಟು ಅವಮಾನಪಡಿಸುತ್ತಾರೆಂದು. ಯಾಕಂದರೆ ನಿನ್ನ ದೇವರು ಹೇಳುತ್ತಾ ಇರೋದು, ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಏನು ಹೇಳ್ತಾ ಇದ್ರೆ ಗೊತ್ತಾ, ಸೈತಾನನ್ನು ನಿನ್ನ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವೇನು, ನನ್ನ ಸಂಗಡ ಇರು ಎಂಬುದಾಗಿ. ಹಲ್ಲೆಲೂಯಾ. ಭಯಪಡಬೇಡ. ನಿನ್ನ ಒಳಗಿರುವ ದೇವರು ಈ ಲೋಕದಾಗ ಇರುವವನಕ್ಕಿಂತಲೂ ದೊಡ್ಡವನು. ನಿನ್ನ ಒಳಗಿರುವ ಯೇಸು ಕ್ರಿಸ್ತನು ಈ ಲೋಕದಾಗಿರುವ ಯಾವ ಮಂತ್ರಿ ಆದರೂ ಸರಿ, ಯಾರೇ ಆದರೂ ಸರಿ, ಅವ್ರಿಗಿಂತ ದೊಡ್ಡವನು ನಿನ್ನ ಒಳಗಿದ್ದಾನೆ. ಅವ್ರಿಗಿಂತ ಶ್ರೇಷ್ಠವಾದ ದೇವರು ನಿನ್ನ ಒಳಗಿದ್ದಾನೆ. ನೀನು ಆ ದೇವರ ಮುಂದೆ ಮೊಳಕಾಲು ಊರೋದಾದರೆ, ನೀನು ಯಾವ ಸ್ಥಳದಲ್ಲಿ ಬಿದ್ದಿದೆಯೋ, ಯಾವ ಸ್ಥಳದಲ್ಲಿ ಅವಮಾನ ಹೊಂದಿದೆಯೋ, ಅದೇ ಸ್ಥಳದಲ್ಲಿ ಅದೇ ಜನದ ಮುಂದೆ ನಿನ್ನ ತಲೆ ಎತ್ತಲ್ಪಡುತ್ತದೆ. ಯಾಕಂದರೆ ಕೀರ್ತನೆಗಾರರಿಗೆ ದೇವರು ಹೇಳುತ್ತಾನೆ, ಹಲ್ಲೆಲೂಯಾ, ಹಲ್ಲೆಲೂಯಾ,
ನೀನು ಭಯಪಡಬೇಡ, ದೇವರು ನಿನ್ನ ತಲೆಯನ್ನು ಎತ್ತುವಂತೆ ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಜರೇತಿನ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಭಯಪಡಬೇಡಿರಿ. ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು. ಆತನು ಈ ಲೋಕದಾಗಿ ಇರುವವನಕ್ಕಿಂತಲೂ ದೊಡ್ಡವನಾಗಿದ್ದಾನೆ. ನಿಮ್ಮದು ಕಳೆದೋಗಿರುವುದೆಲ್ಲವನ್ನು ದೇವರು ಎರಡರಷ್ಟು ಹಿಂತಿರುಗಿ ಕೊಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ಯಾರ್ಯಾರ ಬಳಿ ಬರುತ್ತದೋ ಅವರೆಲ್ಲರೂ ಈ ವಾಕ್ಯವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಅನೇಕರ ಬಳಿಗೆ ಮುಂದಕ್ಕೆ ಶೇರ್ ಮಾಡಿ. ಎಲ್ಲರೂ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವೆಲ್ಲರೂ ಸಪೋರ್ಟ್ ಮಾಡುವಾಗ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯ ಬೆಳೆಯುತ್ತದೆ. ದೇವರ ವಾಕ್ಯ ಮತ್ತೊಬ್ಬರಿಗೆ ಹೋಗಿ ತಲುಪುತ್ತದೆ ನಿಮ್ಮ ಮುಖಾಂತರ. ಅದು ಒಂದು ಸೇವೆನೇ. ಯಾವಾಗ ನಿಮ್ಮ ಹತ್ರ ವಾಕ್ಯ ಬರುತ್ತದೋ, ಈ ವಾಕ್ಯ ನೀವು ಮತ್ತೊಬ್ಬರಿಗೆ ಕಳಿಸುವಾಗ ಅದು ಒಂದು ಸೇವೆ. ಹಲ್ಲೆಲೂಯಾ. ಆ ಸೇವೆಯಲ್ಲಿ ಭಾಗವಹಿಸಿರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲೆಂದು ನಾನು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಜೈ ಕ್ರಿಸ್ತ. ಪ್ರೈಸ್ ದಿ ಲಾರ್ಡ್.